31 ಜಿಲ್ಲೆಗಳ ವಿಶೇಷತೆಯನ್ನ ತಿಳ್ಕೊಳ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಚಟುವಟಿಕೆ. ಇದಕ್ಕೇನಪ್ಪಾ ಅಂತಂದ್ರ ವಿಷಯ ವಿನಿಮಯ ಚಟುವಟಿಕೆ ಅಂತ ಕರೀತಾರ. ಇಲ್ಲಿ ಏನಪ್ಪಾ ಅಂತಂದ್ರ ಒಂದು ನಿಯಮ, ಇಲ್ಲೇ 7ನೇ ತರಗತಿಯ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ರೇಖಾ ಕಲ್ಲಾಪುರ ಓದಲಿಕ್ಕೆ, ಈ ರೇಖಾ ಕಲ್ಲಾಪುರ ಏನ್ ಮಾಡ್ತಾಳಪ್ಪ ಅಂತಂದ್ರ ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತಾಳ. ಹೌದಾ? ನೀವು ಆ ಸರದಿ ಸಾಲಿನಂತೆ ಏನ್ ಮಾಡ್ಬೇಕು, ಅವುಗಳ ವಿಶೇಷತೆಯನ್ನ ನೀವು ಒಬ್ಬರನಂತ ಒಬ್ರು ಅವ್ರ ವಿಶೇಷತೆಯನ್ನ ಹೇಳ್ತಾ ಹೋಗ್ಬೇಕು. ಹೇಳ್ತಿರ ತಾನೆ? ಪ್ರಾರಂಭ ಮಾಡೋರಂಗಾದ್ರ? ಹಾ, ಓಕೆ. ಬೀದರ್, ಸೂಪಿನಾಡು, ಕಲಬುರಗಿ, ಸುರನನಾಡು, ವಿಜಯಪುರ, ಕುಮಟನಗರಿ, ಯಾದಗಿರಿ, ಗಿರಿನಾಡು, ಬಾಗಲಕೋಟೆ, ಕೋಟೆನಾಡು, ರಾಯಚೂರು, ಎಡೆದೊರೆನಾಡು, ಉತ್ತರ ಕನ್ನಡ, ಕಡಲನಾಡು, ಧಾರವಾಡ, ವಿದ್ಯಾನಗರಿ, ಗದಗ, ಮುದ್ರಣನಗರಿ, ಕೊಪ್ಪಳ, ಪತನಾಡು, ಹಾವೇರಿ, ಏಲಕ್ಕಿ ನಗರಿ, ಬಳ್ಳಾರಿ, ಬಿಸಿಲುನಾಡು, ವಿಜಯನಗರ, ಮುತ್ತುರತ್ನಗಳ ನಾಡು, ಶಿವಮೊಗ್ಗ, ಮಲೆನಾಡಿನ ಹೆಬ್ಬಾಗಿಲು, ದಾವಣಗೆರೆ, ಬೆಣ್ಣೆನಗರಿ, ಬೆಳಗಾವಿ, ಕುಂದಾನಗರಿ, ಉಡುಪಿ, ಕೃಷ್ಣನಗರಿ, ಚಿಕ್ಕಮಗಳೂರು, ಕಾಫಿನಾಡು, ಚಿತ್ರದುರ್ಗ, ದುರ್ಗಗಳ ನಾಡು, ದಕ್ಷಿಣ ಕನ್ನಡ, ಬಂದರು ನಾಡು, ಹಾಸನ, ಶಿಲ್ಪಕಲೆಯ ನಾಡು, ತುಮಕೂರು, ಕಲ್ಪಪತ್ರ ನಾಡು, ಚಿಕ್ಕಬಳ್ಳಾಪುರ, ನಂದಿ ಬೆಟ್ಟ ನಗರಿ, ಕೊಡಗು, ಕೊಡಗು ಮಂಜಿನ ನಗರಿ, ಮೈಸೂರು, ಮಲ್ಲಿಗೆ ನಾಡು, ಮಂಡ್ಯ, ಸಕ್ಕರೆ ನಾಡು, ರಾಮನಗರ, ರೇಷ್ಮೆ ನಗರಿ, ಬೆಂಗಳೂರು ಗ್ರಾಮಾಂತರ, ಚಿನ್ನದ ನಾಡು, ಬೆಂಗಳೂರು ನಗರ, ಉದ್ಯಾನ ನಗರಿ, ಕೋಲಾರ, ಚಿನ್ನದ ನಾಡು, ಚಾಮರಾಜನಗರ, ಜನಪದ ಕಲೆಗಳ ತವರು.